ಮುಡಾದಲ್ಲಿ ಮುಖ್ಯಮಂತ್ರಿ ಕುಟುಂಬದ ಅಕ್ರಮದ ಬಗ್ಗೆ ಸಿಬಿಐ ತನಿಖೆ ಅವಶ್ಯಕತೆ ಇಲ್ಲ. ಹೀಗಂತ ಹೈಕೋರ್ಟ್ ಇವತ್ತು ತೀರ್ಪು ನೀಡಿದೆ. ಆದರೆ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ದೂರುದಾರರು ರೆಡಿ ಆಗ್ತಿದ್ದಾರೆ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಸದ್ಯಕ್ಕೆ ಕಂಟಕದಿಂದ ಪಾರಾಗಿದ್ದಾರಷ್ಟೇ. ಬಟ್ ಅಸಲಿ ಕಾನೂನು ಹೋರಾಟ ಇನ್ನು ಮುಂದೆ ಶುರುವಾಗಲಿದೆ. ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಡೆಗೂ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮೊದಲ ಬಾರಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಮೂಡಾ ಸೈಟು ಹಂಚಿಕೆ ಪ್ರಕರಣ ಹೊರಬಂದಾಗಿನಿಂದಲೂ ಸಿಎಂ ಸಿದ್ದರಾಮಯ್ಯಗೆ ಕಾನೂನು ಸಮರದಲ್ಲಿ ಒಂದಲ್ಲ ಒಂದು ಹಿನ್ನಡೆಯಾಗುತ್ತಲೇ ಸಾಗಿತ್ತು. ಅದೇ ಜೋಶ್ನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರಕರಣದ ತನಿಖೆ ಲೋಕಾಯುಕ್ತದಿಂದ ಸಾಲದು, ಸಿಬಿಐನಿಂದಲೇ ಆಗಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಜಸ್ಟಿಸ್ ನಾಗಪ್ರಸನ್ನ ಪೀಠ ಇಂದು ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ. ಸಿದ್ದರಾಮಯ್ಯರನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಬೇಕೆಂದು ಹೊರಟಿದ್ದ ದೂರುದಾರರಿಗೆ ಈಗ ಹಿನ್ನಡೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮೂಡಾದಿಂದ ಪರಿಹಾರದ ಹೆಸರಲ್ಲಿ ಪಡೆದಿದ್ದ 14 ಸೈಟುಗಳು ಸಿಎಂ ಪಾಲಿಗೆ ನುಂಗಲಾರದ ತುತ್ತಾಗಿತ್ತು. ಇದೇ ಕಾರಣದಿಂದ ಪ್ರಕರಣ ತೀವ್ರ ಸ್ವರೂಪ ಪಡೆಯುತ್ತಿದ್ದಾಗಲೇ ಸೈಟುಗಳನ್ನು ಮೂಡಾಗೆ ಹಿಂತಿರುಗಿಸಿ ಕೈ ತೊಳೆದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಕಾಲ ಮಿಂಚಿ ಹೋಗಿತ್ತು. ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ಆರಂಭಿಸಿದ್ರು. ಜನಪ್ರತಿನಿಧಿಗಳ ಕೋರ್ಟ್ನ ನಿರ್ದೇಶನದಂತೆ ಮೈಸೂರು ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ತನಿಖೆ ಶುರುವಾಗಿತ್ತು. ಇದರ ನಡುವೆ ಲೋಕಾಯುಕ್ತದಿಂದ ಸರಿಯಾದ ತನಿಖೆ ನಡೆಯಲ್ಲ, ಸಿಎಂ ತಮ್ಮ ಪ್ರಭಾವ ಬೀರುತ್ತಿದ್ದಾರೆ, ಹೀಗಾಗಿ ಸಿಬಿಐನಿಂದ ಮಾತ್ರ ಸ್ವತಂತ್ರ ತನಿಖೆ ಸಾಧ್ಯವೆಂದು ಹೇಳಿ ಮೂಡಾ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕಾ ಬೇಡವಾ ಅಂತ 27 ಜನವರಿ 2025ರಂದು ವಾದ ಪ್ರತಿವಾದ ಆಲಿಸಿದ್ದ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು. ಇವತ್ತು ಹೈಕೋರ್ಟ್ ತೀರ್ಪು ಹೊರಬಿದ್ದಿದ್ದು ಮೂಡಾ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ನಡೆಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನ ತಿರಸ್ಕರಿಸಿ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ತೀರ್ಪು ನೀಡಿದೆ. ಇದು ಸಿಎಂ ಸಿದ್ದರಾಮಯ್ಯಗೆ ಸದ್ಯಕ್ಕೆ ಸಿಕ್ಕಿರುವ ದೊಡ್ಡ ರಿಲೀಫ್. ಲೋಕಾಯುಕ್ತ ಸಂಸ್ಥೆ ಪ್ರಶ್ನಾರ್ಹವಾದ ಸಂಸ್ಥೆಯಲ್ಲ. ಲೋಕಾಯುಕ್ತ ಸಂಸ್ಥೆ ಈಗಲೂ ಸ್ವತಂತ್ರವಾಗಿದ್ದು ಸ್ವಾತಂತ್ರ್ಯವನ್ನ ಕಳೆದುಕೊಂಡಿಲ್ಲ. ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಸಂಸ್ಥೆ ತನಿಖೆ ಸಮಗ್ರವಾಗಿ ನಡೆದಿದೆ. ನಾವು ಲೋಕಾಯುಕ್ತ ಸಲ್ಲಿಸಿರೋ ತನಿಖಾ ವರದಿಯನ್ನ ಸಂಪೂರ್ಣವಾಗಿ ಪರಿಶೀಲಿಸಿದ್ದೇವೆ. ಲೋಕಾಯುಕ್ತ ಸಂಸ್ಥೆಯ ತನಿಖೆಯಲ್ಲಿ ನ್ಯಾಯಾಲಯಕ್ಕೆ ಯಾವ ಲೋಪದೋಷಗಳು ಕಾಣಿಸಿಲ್ಲ. ತನಿಖಾ ವರದಿ ಪಕ್ಷಪಾತದಿಂದ ಕೂಡಿದೆ ಅಂತ ನಮಗೂ ಅನ್ನಿಸಿಲ್ಲ. ಹೀಗಾಗಿ ಮರು ತನಿಖೆಗೆ ಸಿಬಿಐಗೆ ಕೊಡಲು ಆದೇಶ ಮಾಡಲಾಗದು. ಬಾಹ್ಯ ಸಂಸ್ಥೆಗಳಿಂದ ಲೋಕಾಯುಕ್ತ ಸಂಸ್ಥೆಯ ಪ್ರಭಾವ ತಗ್ಗಬಾರದು. ಅದಕ್ಕೆ ಮೂಡಾಕೆ ಸಿಬಿಐಗೆ ವಹಿಸುವ ಅವಶ್ಯಕತೆ ಇಲ್ಲ. ದೂರುದಾರರು ಸಿಬಿಐಗೆ ಕೋರಿದ್ದ ಅರ್ಜಿ ವಜಾ ಮಾಡಲಾಗಿದೆ ಅಂತ ಹೈಕೋರ್ಟ್ ಆದೇಶ ಪ್ರಕಟಿಸಿತ್ತು. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವರ ಕುಟುಂಬಸ್ಥರಿಗೆ, ನಮ್ಮೆಲ್ಲರಿಗೂ ಮತ್ತೆ ಲೋಕಾಯುಕ್ತಕ್ಕೆ, ಒಂದು ತನಿಖಾ ಸಂಸ್ಥೆಗೆ ಮತ್ತು ಕಾನೂನಿನ ಪ್ರಕ್ರಿಯೆಗೆ ಇವತ್ತು ಜಯವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಲೋಕಾಯುಕ್ತ ಅವರು ಮಾಡಿರುವ ವರದಿ, ಮಾಡಿರುವ ತನಿಖೆ ಎಲ್ಲ ಸೂಕ್ತವಾಗಿದೆ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಸಿಬಿಐಗೆ ಈ ಪ್ರಕರಣವನ್ನು ಕೊಡುವಂತ ಯಾವುದೇ ತರಹದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನಾವು ಇವತ್ತು ಆ ತೀರ್ಪನ್ನು ಸ್ವಾಗತ ಮಾಡ್ತೇವೆ. ಸಿಬಿಐಗೆ ಹೋಗುವಂಥ ಯಾವ ಅಂಶಗಳು ಕೂಡ ಈ ಪ್ರಕರಣದಲ್ಲಿ ಇಲ್ಲ. ಇದು ರಾಜಕೀಯ ಪ್ರೇರಿತವಾದಂಥ ಪ್ರಕರಣ ಮತ್ತು ಈ ಒಂದು ಷಡ್ಯಂತ್ರ ಏನಿತ್ತು, ಇಡಿಯನ್ನು ಸಿಬಿಐನ ಬಳಸಿ ಸರ್ಕಾರವನ್ನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಮತ್ತು ಷಡ್ಯಂತ್ರ ಇತ್ತಲ್ಲ, ಅದಕ್ಕೆ ಇವತ್ತು ಅವ್ರಿಗೆ ಒಂದು ಹಿಂದೇಟಾಗಿದೆ. ಮೂಡಾ ಪ್ರಕರಣವನ್ನ ಸಿಬಿಐಗೆ ವಹಿಸಲ್ಲ ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಸಿಎಂಗೆ ಸಿಬಿಐ ತನಿಖೆಯಿಂದ ಸದ್ಯಕ್ಕೇನೋ ಮುಕ್ತಿ ಸಿಕ್ಕಿದೆ. ಆದ್ರೆ ಸುಪ್ರೀಂ ಕೋರ್ಟ್ ಇದೆ. ಹೈಕೋರ್ಟ್ ತೀರ್ಪಿನ ಬಗ್ಗೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂತಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ. ಹಾಗಾಗಿ ನಾನು ವಿಚಲಿತ ಆಗುವಂಥ ಸಂದರ್ಭ ಏನಿಲ್ಲ. ಹೋರಾಟದಲ್ಲಿ ಸೋಲು ಗೆಲುವು ಏರುಪೇರು ಇದ್ದೇ ಇರ್ತದೆ. ಈ ಒಂದು ತೀರ್ಪನ್ನು ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣನ ಈ ಒಂದು ತೀರ್ಪನ್ನು ರದ್ದುಪಡಿಸಿ ಏನು ಮೂಡಾ ಪ್ರಕರಣ ಇದೆ ಅದನ್ನು ಸಿಬಿಐಗೆ ವಹಿಸಿ ಅಂತೇಳಿ ಮನವಿ ಮಾಡಿಕೊಂಡು ಅಲ್ಲಿಂದ ಸೂಕ್ತ ಆದೇಶ ಪಡೆಯುವಂಥ ಪ್ರಯತ್ನ ನಾವು ಮಾಡ್ತೀವಿ.
ಆದರೆ ಸಿಎಂಗೆ ರಿಲೀಫ್ ಸಿಕ್ತಿದ್ದಂತೆ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ರು. ನಗರದ ರಾಮಸ್ವಾಮಿ ವೃತ್ತದ ಬಳಿ ಸಿದ್ದರಾಮಯ್ಯ ಬೆಂಬಲಿಗರು ರಸ್ತೆಯುದ್ದಕ್ಕೂ ಡ್ಯಾನ್ಸ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಸತ್ಯಕ್ಕೆ ಸಂದ ಜಯ ಇದು ಎಂದು ಘೋಷಣೆ ಕೂಗಿ ಕುಣಿದಾಡಿದ್ರು. ಸಿಬಿಐ ತನಿಖೆಯಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿರುವುದು ಸಹಜವಾಗಿಯೇ ಅವರಿಗೆ ಹೆಚ್ಚಿನ ಬಲ ತಂದುಕೊಟ್ಟಿದೆ. ಇಷ್ಟು ದಿನ ಕುರ್ಚಿಯ ಬದಲಾವಣೆ ಬಗ್ಗೆ ಕಾಂಗ್ರೆಸ್ನಲ್ಲೇ ಕೂಗು ಕೇಳಿ ಬರ್ತಿತ್ತು. ಪ್ರತಿಪಕ್ಷದವರಂತೂ ಡೇ ಟು ಟೈಮು ಸಮೇತ ಮುಹೂರ್ತ ಫಿಕ್ಸ್ ಮಾಡುತ್ತಲೇ ಇದ್ರು. ಆದ್ರೆ ಈಗ ಕೋರ್ಟಿನಿಂದ ಸಿಕ್ಕಿರುವ ಜಯದಿಂದಾಗಿ ಸಿದ್ದರಾಮಯ್ಯ ಅವರು ಕುರ್ಚಿಯ ಆಟದಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಹಾಗಾಗಿನೇ ಸಿಎಂ ಪರ ನಿಂತಿರೋ ನಾಯಕರು ಹೈಕೋರ್ಟ್ ತೀರ್ಪನ್ನ ಭರ್ಜರಿಯಾಗಿ ಸ್ವಾಗತಿಸಿದ್ರು. ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದ್ರ ಮೇಲೆ ಕೂಡ ಒಂದಿಷ್ಟು ಫೈತ್ ಇರಬೇಕು ಅನ್ನೋದು. ಅಲ್ಲಿ ನಾವು ಇಂಥ ಸಂದರ್ಭದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಮಾಡಿದ್ಮೇಲೆ ಆ ಇನ್ಸ್ಟಿಟ್ಯೂಷನ್ ಮೇಲೆ ಒಂದಿಷ್ಟು ವಿಶ್ವಾಸ ಬೇಕಲ್ವಾ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆ ಮೇಲೆ ಕೋರ್ಟು ವಿಶ್ವಾಸವನ್ನ ಇಟ್ಟು ಈ ರೀತಿ ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ? ನೀವು ಏನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಏನಿದೆ ಅಂತ ಅನ್ನೋ ಅರ್ಥ ಇದೆ. ಈಗ ಹೈಕೋರ್ಟು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ CBI ತನಿಖೆ ಕೋರಿಕೆಯನ್ನು ವಜಾಗೊಳಿಸಿದೆ. ಸೊ ಅದು ಕಾನೂನು ತೆಗೆದುಕೊಂಡಿದ್ದ ತೀರ್ಮಾನವನ್ನು ನಮಗೆ ವಿರುದ್ಧವಾಗಿದ್ದವು ನಾವು ಗೌರವಿಸಿದ್ದೀವಿ, ಈಗಲೂ ಕೂಡ ಗೌರವಿಸ್ತೀವಿ. ಅದ್ರ ಬಗ್ಗೆ ನಂಬಿಕೆ ಇದೆ. ಒಂದು ವೇಳೆ ಮೂಡಾ ಪ್ರಕರಣವನ್ನು ಹೈಕೋರ್ಟ್ ಸಿಬಿಐಗೆ ವಹಿಸಿದ್ದಿದ್ರೆ ಅದನ್ನೇ ಮುಂದಿಟ್ಕೊಂಡು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೇಳಿ ಹೋರಾಟ ನಡೆಸೋಕೆ ವಿಪಕ್ಷದವರು ಸಜ್ಜಾಗಿದ್ರು. ಆದ್ರೆ ಇವತ್ತಿನ ಹೈಕೋರ್ಟ್ ಆದೇಶ ವಿಪಕ್ಷಗಳ ಹೋರಾಟಕ್ಕೂ ಹಿನ್ನಡೆ ತಂದಿದ್ದು. ಬಿಜೆಪಿ ನಾಯಕರು ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸುತ್ತೇವೆ ಎಂದಿದ್ದಾರೆ. ಉಚ್ಚ ನ್ಯಾಯಾಲಯ ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ. ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ, ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ. ನಾವು ಹೋರಾಟ ಮಾಡ್ತಾ ಇದ್ರಿ, ಸಿಬಿಐ ತನಿಖೆ ಕೊಡಬೇಕು, ಆಗ್ಲೇ ನಿಷ್ಪಕ್ಷವಾದಂತ ತನಿಖೆ ಬರೋದಂಥದ್ದು. ಈಗ ಕೋರ್ಟ್ ಆದೇಶ ಮಾಡಿದೆ, ನಾವು ಕೋರ್ಟ್ ಆದೇಶನ ಒಪ್ಪಲೇಬೇಕಾಗ್ತೈತೆ. ಅದರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ಬೋದು ಆ ಹೋರಾಟಗಳನ್ನು ಸಿದ್ದರಾಮಯ್ಯನವರ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೀರಿ. ಸಿಬಿಐನಿಂದ ರಿಲೀಫ್, ಆದ್ರೆ ಕಾದಿದೆ ಇಡಿ ಶಾಕ್. ಮೂಡಾ ಕೇಸನ್ನ ಸಿಬಿಐ ತನಿಖೆಗೆ ಹೈಕೋರ್ಟ್ ನೀಡದೇ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬಕ್ಕೆ ದೊಡ್ಡ ರಿಲೀಫ್ ಸಿಕ್ಕಿದೆ ನಿಜ. ಆದ್ರೆ ಮೂಡಾ ಹಗರಣದಲ್ಲಿ ಇನ್ನೊಂದ್ ಕಡೆ ಜಾರಿ ನಿರ್ದೇಶನಾಲಯ ತನಿಖೆ ನಡೆಸುತ್ತಿದೆ. ಜನವರಿ 27ರಂದು ಇಡಿ ಅಧಿಕಾರಿಗಳು ಸಿಎಂ ಪತ್ನಿ ಪಾರ್ವತಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ರು. ಆದ್ರೆ ಆವತ್ತೇ ಸಿಎಂ ಪತ್ನಿ ಪಾರ್ವತಿ ಮತ್ತು ಸಚಿವ ಬೈರತಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಫೆಬ್ರವರಿ 10ರವರೆಗೂ ಸಿಎಂ ಪತ್ನಿ ಮತ್ತು ಸಚಿವ ಬೈರತಿ ಸುರೇಶ್ ವಿಚಾರಣೆಗೆ ಹೈಕೋರ್ಟ್ ತಡೆ ನೀಡಿತ್ತು. ಈಗ ಸೋಮವಾರ ಹೈಕೋರ್ಟ್ ಜಾರಿ ನಿರ್ದೇಶನಾಲಯದ ವಿಚಾರಣೆಗೆ ಅನುಮತಿ ನೀಡುತ್ತಾ ಅಥವಾ ಅದನ್ನು ರದ್ದು ಮಾಡುತ್ತಾ ಅನ್ನೋ ಕುತೂಹಲವೂ ಇದೆ. ಸಿಎಂ ಜೊತೆ ಮಾಜಿ ಮುಖ್ಯಮಂತ್ರಿಗೂ ಸ್ವಲ್ಪ ರಿಲೀಫ್. ಇನ್ನು ಇವತ್ತು ಜಸ್ಟಿಸ್ ನಾಗಪ್ರಸನ್ನ ಪೀಠದಿಂದ ಮತ್ತೊಂದು ತೀರ್ಪು ಹೊರಬಿದ್ದಿದೆ. ಮಾಜಿ ಸಿಎಂ ಯಡಿಯೂರಪ್ಪ ತಮ್ಮ ವಿರುದ್ಧ ದಾಖಲಾಗಿರೋ ಫೋಕ್ಸೋ ಕೇಸ್ ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದರ ವಿಚಾರಣೆ ನಡೆಸಿದ್ದ ನ್ಯಾಯಪೀಠ ಇಂದು ತೀರ್ಪು ಪ್ರಕಟಿಸಿದ್ದು ಪ್ರಕರಣ ರದ್ದುಗೊಳಿಸುವುದಕ್ಕೆ ನಿರಾಕರಿಸಿದೆ. ಆದರೆ ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರಿಗೆ ಬಂಧನದ ಭೀತಿಯನ್ನು ದೂರ ಮಾಡಿದೆ. ಬಿಎಸ್ವೈಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿರುವ ಹೈಕೋರ್ಟ್ ಪ್ರಕರಣವನ್ನು ವಿಶೇಷ ನ್ಯಾಯಾಲಯದಲ್ಲಿ ಎದುರಿಸುವಂತೆ ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಬಿಜೆಪಿಯ ಬಣಬಡಿದಾಟಕ್ಕೆ ಮುಕ್ತಿ ಹಾಡುವ ಕಾಲ ಹತ್ತಿರವಾಗಿದೆ. ಇತ್ತ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ವರಿಷ್ಠರು ಸಭೆ ನಡೆಸಿದ್ರು. ಅತ್ತ ಯತ್ನಾಳ್ ದೆಹಲಿಯಿಂದ ವಾಪಸ್ ಆಗಿದ್ದು ವಿಜಯದ ಸಂಕೇತ ಸಿಕ್ಕಿದೆ ಅಂದ್ರು. ದೇಶಕ್ಕೆ ಮೋದಿ, ಉತ್ತರ ಪ್ರದೇಶಕ್ಕೆ ಯೋಗಿ, ಹಾಗೆಯೇ ರಾಜ್ಯಕ್ಕೆ ಉತ್ತಮ ನಾಯಕ ಆಗ್ತಾನೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನೇ ಇದ್ರು 4 ಗೋಡೆಗಳ ಮಧ್ಯೆ ಮಾತಾಡುವಂಥದ್ದು ಒಳ್ಳೇದು. ಕೈಯಲ್ಲಿ ಬಂಗಾರ ಇಟ್ಕೊಂಡು ಬಂದೀವಿ, ವಿಜಯದ ಸಂಕೇತ ಇಟ್ಕೊಂಡು ದಿಲ್ಲಿಯಿಂದ ಬಂದೀವಿ.
ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಲಹಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ರೆಬಲ್ಸ್ ಬಣದ ನಡೆಯನ್ನ ಸುಮ್ಮನೆ ನೋಡಿಕೊಂಡು ತಟಸ್ಥ ಬಣದ ವಿರುದ್ಧ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಡಿದೆದ್ದಿದ್ದಾರೆ. ಯಡಿಯೂರಪ್ಪ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಯತ್ನಾಳ್ ಟೀಮ್ ಮಾಡ್ತಿದ್ರು. ತಟಸ್ಥ ಬಣದ ಹಿರಿಯ ನಾಯಕರು ಕಡಿವಾಣ ಹಾಕ್ತಿಲ್ಲ ಅಂತ ವಿಜಯೇಂದ್ರ ನಿನ್ನೆ ಹರಿಹಾಯ್ದಿದ್ರು. ಪರೋಕ್ಷವಾಗಿ ಬಸವರಾಜ ಬೊಮ್ಮಾಯಿ, ಡಿವಿ ಸದಾನಂದಗೌಡ, ಆರ್ ಅಶೋಕ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಮೇಲೆ ಕಿಡಿಕಾರಿದ್ರು. ದಿನೇ ದಿನೇ ತಾರಕಕ್ಕೇರುತ್ತಿರುವ ಬಣಬಡಿದಾಟಕ್ಕೆ ಬ್ರೇಕ್ ಹಾಕಲು ಮತ್ತೆ ಹೈಕಮಾಂಡ್ ಎಂಟ್ರಿ ಆಗಿದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಿದ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಭಿನ್ನಮತೀಯ ವಿಚಾರವಾಗಿ ಸೈಲೆಂಟ್ ಆಗಿರಿ ಅಂತ ಸಂದೇಶ ರವಾನೆ ಮಾಡಿದ್ರು. I am appealing one and all. All are very important senior leaders. Since few weeks and few days, we are observing their airing their views publicly through media. At any point of time, it will hurt the lakhs and lakhs of workers' sentiments. Within the party organizational system, there is a system. Now elections are on process. In several states, already 7-8 states, the president's election also is over. In Karnataka and southern parts also, according to schedule. Once again, I am appealing. I am not saying A or B. It is applicable to everybody. They can tell anything they can represent in the larger interest of the party. That is the open and democratic way. ಏನೇ ಮಾತಾಡಬೇಕಾದ್ರೂ ಪಾರ್ಟಿಯ 4 ಗೋಡೆಗಳ ಮಧ್ಯೆನೇ ಮಾತಾಡಬೇಕು ಅನ್ನೋ ಒಂದು ವಿಚಾರವನ್ನು ಎಲ್ಲರಿಗೂ ಹೇಳಿ ಅಂತ ನಮ್ಮ ಇನ್ಚಾರ್ಜ್ ಅವರು ಹೇಳಿದ್ದಾರೆ. ಸ್ವಲ್ಪ ಅಡೆತಡೆ ಆಗಿದೆ. 4 ಗೋಡೆಗಳ ಮಧ್ಯೆ ಮಾತಾಡಿ ಪಾರ್ಟಿಯ ವಿಚಾರಗಳನ್ನು ಚರ್ಚೆ ಮಾಡೋಣ. ಈ ಮಧ್ಯೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ಗೆ ಮುರುಗೇಶ್ ನಿರಾಣಿ ಎಂಟ್ರಿ ಕೊಟ್ಟಿದ್ದಾರೆ. ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟರೂ ಮಾಡೋದಕ್ಕೆ ಸಿದ್ಧನಿದ್ದೇನೆ ಅಂದಿದ್ದಾರೆ. ಅಲ್ಲದೆ ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧವೂ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿ ಕೊಟ್ಟು ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಡಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು. ಅದು ನಾನೇನು ಯಾರೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲೆಕ್ಷನ್ ಸಾಧ್ಯತೆ ಕೆಲಸ ಮಾಡ್ತಾ ಇದ್ದೇನೆ. ಅದೇ ತರ ನನ್ನ ಮಗ ಬಂದ ನನ್ನ ಮಗನ ಕೊಡುಗೆ ಅನ್ನೋದನ್ನು ಬೇಕಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದು ಯತ್ನಾಳ್ ಟೀಮ್ ಹೈಕಮಾಂಡ್ಗೆ ಒತ್ತಡ ಹಾಕ್ತಿದೆ. ಕೈಯಲ್ಲಿ ಬಂಗಾರ ಇಟ್ಕೊಂಡು ಬಂದೀವಿ, ವಿಜಯದ ಸಂಕೇತ ಇಟ್ಕೊಂಡು ದಿಲ್ಲಿಯಿಂದ ಬಂದೀವಿ. ನಮಗೆ ವಿಜಯದ ಮೊದಲ ಒಳ್ಳೆಯ ಲಕ್ಷಣಗಳು ದಿಲ್ಲಿಯಲ್ಲಿ ಕಾಣಿಸಿವೆ. ಇತ್ತ ಯಾರ ಪರವೂ ಇಲ್ಲದೆ ಸೈಲೆಂಟ್ ಆಗಿರುವ ಹಿರಿಯ ನಾಯಕರ ವಿರುದ್ಧ ವಿಜಯೇಂದ್ರ ಸಿಡಿದೆದ್ದಿದ್ದಾರೆ. ಇದು ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನಾಳೆ ಹೊರಬೀಳ್ತಾ ಇದೆ. ಗೆಲ್ತೀವೋ ಸೋಲ್ತೀವೋ ಅನ್ನೋ ಭಯ ಅಭ್ಯರ್ಥಿಗಳಿಗೆ ಶುರುವಾಗಿದೆ. ಇದರ ಮಧ್ಯೆ ಆಪ್ ಮಾಡಿದ್ದ ಶಾಸಕರ ಖರೀದಿ ಆರೋಪ ತನಿಖೆಯ ತಿರುವು ಪಡೆದಿದ್ದು ಕೇಜ್ರಿವಾಲ್ರಿಗೆ ನೋಟಿಸ್ ನೀಡಿದೆ ಎಸಿಬಿ. ಜಿದ್ದಿನ ಅಖಾಡ ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗಲಿದ್ದು ಇಡೀ ದೇಶದ ಚಿತ್ತ ರಾಷ್ಟ್ರ ರಾಜಧಾನಿಯತ್ತ ನೆಟ್ಟಿದೆ. ಇದರ ಮಧ್ಯೆ ಬಿಜೆಪಿ ವಿರುದ್ಧ ಎಎಪಿ ಮಾಡಿದ್ದ ಅಭ್ಯರ್ಥಿಗಳ ಖರೀದಿ ಆರೋಪದ ತನಿಖೆಗೆ ಎಸಿಬಿ ಇಳಿದಿದೆ. ತನಿಖೆಗೆ ಲೆಫ್ಟಿನೆಂಟ್ ಗವರ್ನರ್ ಆದೇಶಿಸಿದ ಬೆನ್ನಲ್ಲೇ ಅರವಿಂದ್ ಕೇಜ್ರಿವಾಲ್ ಮನೆ ಮೇಲೆ ಭ್ರಷ್ಟಾಚಾರ ನಿಗ್ರಹ ದಳ ದಾಳಿ ಮಾಡಿ ಶಾಕ್ ಕೊಟ್ಟಿದೆ. ಆಪ್ ನಾಯಕರ ಖರೀದಿಗೆ 15 ಕೋಟಿ ಆಫರ್. ಕೇಜ್ರಿವಾಲ್ ಆರೋಪದ ಬೆನ್ನಲ್ಲೇ ಎಸಿಬಿ ರೇಡ್. ಮತದಾನಕ್ಕೂ ಮುನ್ನ ಬಿಜೆಪಿ ವಿರುದ್ಧ ಆಪ್ ನಾಯಕರು ಅಭ್ಯರ್ಥಿಗಳ ಖರೀದಿ ಆರೋಪ ಮಾಡಿದ್ರು. ಎಎಪಿ ಅಭ್ಯರ್ಥಿಗಳು ಬಿಜೆಪಿ ಸೇರಿದ್ರೆ ಸಚಿವ ಸ್ಥಾನ ಮತ್ತು ತಲಾ 15 ಕೋಟಿ ರೂಪಾಯಿ ನೀಡುವ ಆಫರ್ ನೀಡಲಾಗಿದೆ ಎಂದು ಆರೋಪಿಸಿದ್ರು. ಈ ಬಗ್ಗೆ ಬಿಜೆಪಿ ನೀಡಿದ ದೂರಿನ ಮೇರೆಗೆ ಎಸಿಬಿ ತನಿಖೆಗೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಆದೇಶಿಸಿದ್ರು. ಗವರ್ನರ್ ಎಸಿಬಿಗೆ ಆದೇಶ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಆಪ್ ಮುಖ್ಯಸ್ಥ ಕೇಜ್ರಿವಾಲ್ಗೆ ಭ್ರಷ್ಟಾಚಾರ ನಿಗ್ರಹ ದಳ ದಾಳಿ ಇಡಿತು. ಕೇಜ್ರಿವಾಲ್ ಅವರ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ಮಾಡಿ ಶೋಧ ನಡೆಸಿದ್ದು ಅಭ್ಯರ್ಥಿಗಳ ಖರೀದಿ ಆರೋಪಕ್ಕೆ ಪುರಾವೆಗಳನ್ನು ಒದಗಿಸಿ ಅಂತ ಕೇಜ್ರಿವಾಲ್ಗೆ ಎಸಿಬಿ ನೋಟಿಸ್ ಜಾರಿ ಮಾಡಿದೆ. ಎಸಿಬಿ ದಾಳಿಯನ್ನು ಪ್ರಶ್ನಿಸಿರುವ ಎಎಪಿ ಕಾನೂನು ಘಟಕದ ಅಧ್ಯಕ್ಷ ಸಂಜೀವ್ ನಾಸಿಯರ್ ಇದು ತುಂಬಾ ಆಶ್ಚರ್ಯಕರ ಎಂದಿದ್ದಾರೆ.
एसीबी ने जो इन्फॉर्म किया है 1.5 घंटा पहले जब वो आए खाली हाथ आए थे, उनके पास कोई पेपर नहीं था, कोई नोटिस नहीं था, इवन स्टैंप तक भी नहीं थी। जब हमने कहा कि भी आप लीगल तरीके से बताइए कि किसकी कंप्लेंट है और क्या कंप्लेंट है और किस बारे में आप पूछताछ करना चाहते हैं, तो उन्होंने 1.5 घंटा लगा दिया है एक नोटिस को मंगवाने में। नोटिस भी बाहर से आया, यहाँ पे स्टैंप लगा के वो नोटिस देकर गए हैं। उस नोटिस में ना कंप्लेंट का हवाला है, सिर्फ उसमें इतना हवाला है कि ट्वीट किया है अरविंद जी ने, उस ट्वीट को लेकर वो पूछताछ करना चाहते हैं। ನಾಳೆ ದೆಹಲಿ ವಿಧಾನಸಭೆಯ ಫಲಿತಾಂಶ ಹೊರಬರಲಿದೆ. ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ಬಿಜೆಪಿ ಪರ ಭವಿಷ್ಯ ನುಡಿದಿವೆ. ದೆಹಲಿ ಸರ್ಕಾರ ರಚನೆಗೆ ಮ್ಯಾಜಿಕ್ ನಂಬರ್ 36 ಬೇಕಾಗಿದ್ದು ಇದನ್ನ ಬಿಜೆಪಿ ಸುಲಭವಾಗಿ ಪಡೆಯಲಿದೆ ಅಂದಿದ್ವು ಸಮೀಕ್ಷೆಗಳು. ಸಮೀಕ್ಷೆಗಳನ್ನ ನಂಬಲ್ಲ ಎಂದಿದ್ದ ಎಎಪಿ ನಾಯಕರು ಬಿಜೆಪಿ ಶಾಸಕರ ಖರೀದಿಗೆ ಇಳಿದಿದೆ ಅಂತ ಆರೋಪಿಸಿದ್ದಾರೆ. ಆರೋಪ ಪ್ರತ್ಯಾರೋಪ ಏನಾದ್ರೂ ಇರಲಿ, ಫೆಬ್ರವರಿ 5ರಂದು 70 ಕ್ಷೇತ್ರಗಳಿಗೆ ವೋಟಿಂಗ್ ಆಗಿತ್ತು. ನಾಳೆ 19 ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ಅಧಿಕಾರದ ಗದ್ದುಗೆ ಏರುವ ನಿರೀಕ್ಷೆಯಲ್ಲಿ ಆಪ್, ಬಿಜೆಪಿ, ಕಾಂಗ್ರೆಸ್ ಮೂರೂ ಪಕ್ಷಗಳು ಇವೆ. ಮತ ಎಣಿಕೆ ಮತ್ತು ಸಂಭ್ರಮಾಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದೆಹಲಿ ಪೊಲೀಸ್ ಇಲಾಖೆ ಹೆಚ್ಚಿನ ಭದ್ರತೆ ಒದಗಿಸಿದೆ. जो मतगणना केंद्र हैं वो 19 हैं पूरे 15 पूरे दिल्ली में, और इन मतगणना केंद्रों का एक एक एडिशनल डीसीपी स्तर के अधिकारी को उनका इंचार्ज बनाया गया है. डिस्ट्रिक्ट इलेक्टोरल ऑफिसर हैं और रिटर्निंग ऑफिसर हैं, उनके साथ लोकल पुलिस के पूरा तालमेल बना हुआ है. जो पॉलिटिकल पार्टीज हैं, कैंडिडेट्स हैं, उनके साथ भी लोकल पुलिस ने तालमेल बनाया हुआ है ताकि सारी व्यवस्था शांतिपूर्ण रहे. ಚುನಾವಣಾ ಫಲಿತಾಂಶದಲ್ಲಿ ಗೆದ್ದು ಬೀಗೋರ್ಯಾರು, ಅಧಿಕಾರದ ಗದ್ದುಗೆ ಯಾರ ಪಾಲಾಗುತ್ತೆ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಅಂದಹಾಗೆ ದೆಹಲಿ ಫಲಿತಾಂಶದ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ಕೊಡ್ತಾ ಇರ್ತೀವಿ. ನೀವು ಮಿಸ್ ಮಾಡದೆ ನೋಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೇಂದ್ರ ಚುನಾವಣಾ ಆಯೋಗದ ಮೇಲೆ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಮಹಾರಾಷ್ಟ್ರ ಮತದಾರರ ಪಟ್ಟಿಯಲ್ಲಿ ದೊಡ್ಡ ಗೋಲ್ಮಾಲ್ ಆಗಿದ್ದು ಮತದಾರರ ವಿವರಣೆ ಕೇಳಿದ್ರು. ಇದಕ್ಕೆ ಚುನಾವಣಾ ಆಯೋಗವು ಸೂಕ್ಷ್ಮವಾಗಿ ರಿಯಾಕ್ಟ್ ಮಾಡಿದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಮುಗಿದು ಹತ್ತತ್ರ 3 ತಿಂಗಳಾಯಿತು. ಕಳೆದ ವರ್ಷ ಅಂದರೆ ನವೆಂಬರ್ 23, 2024ರಂದು ಮಹಾರಾಷ್ಟ್ರ ವಿಧಾನಸಭೆ ಫಲಿತಾಂಶ ಹೊರಗೆ ಬಂತು. ಬಿಜೆಪಿ 132 ಕ್ಷೇತ್ರದಲ್ಲಿ ಗೆದ್ರೆ ಬಿಜೆಪಿ ಮೈತ್ರಿಕೂಟ ಮಹಾಯುತಿ 234 ಕ್ಷೇತ್ರ ಗೆದ್ದು ಸರ್ಕಾರ ರಚಿಸಿದ್ರೆ, ಮಹಾ ಅಗಾಡಿ ಪಡೆಯ ಕಾಂಗ್ರೆಸ್ 16 ಕ್ಷೇತ್ರ ಸೇರಿ ವಿಪಕ್ಷದವರು 50 ಕ್ಷೇತ್ರಕ್ಕೆ ಕುಸಿದಿದ್ರು. ಫಲಿತಾಂಶ ಬಂದ ಮರುದಿನದಿಂದಲೂ ಚುನಾವಣಾ ಆಯೋಗ ಗೋಲ್ಮಾಲ್ ಮಾಡಿದೆ ಅಂತ ಆರೋಪಿಸ್ತಾನೇ ಇದ್ರು. ಈಗಲೂ ಚುನಾವಣಾ ಆಯೋಗ ಗೋಲ್ಮಾಲ್ ಮಾಡಿದೆ ಅಂತ ಇವತ್ತು ರಾಹುಲ್ ಗಾಂಧಿ ಒಂದಷ್ಟು ಅಂಕಿಅಂಶಗಳ ಜೊತೆ ಗಂಭೀರ ಆರೋಪ ಮಾಡಿದ್ರು. In 5 years, between Vidhan Sabha 2019 and Lok Sabha 2024, 32 lakh voters were added on the electoral rolls of Maharashtra. Lok Sabha 2024, which these parties won, and Vidhan Sabha 2024, 39 lakh new voters were added in Maharashtra. Now the question is, why are more voters being added in 5 months after the Lok Sabha election than are being added in 5 years prior? Who are these 39 lakh people? And we have been saying to the Election Commission that we are finding anomalies. We need the voter list, names, addresses of the voters of Maharashtra. We need, yes, with photographs. We need the voter list of the Lok Sabha election. We need the voter list of the Vidhan Sabha election. And we have made repeated requests to the Election Commission. They have not answered us. ಮಹಾರಾಷ್ಟ್ರ ಎನ್ಸಿಪಿ ನಾಯಕರನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಸುದ್ದಿಗೋಷ್ಠಿ ನಡೆಸಿ ಕೇಂದ್ರ ಚುನಾವಣಾ ಆಯೋಗವನ್ನೇ ಪ್ರಶ್ನೆ ಮಾಡಿದ್ರು. ರಾಹುಲ್ ಗಾಂಧಿ ಅವರ ಪ್ರಶ್ನೆಗೆ ಚುನಾವಣಾ ಆಯೋಗ ಖಾರವಾಗಿ ಪ್ರತಿಕ್ರಿಯೆ ನೀಡಿದೆ. ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗ ಆದ್ಯತೆಯ ಪಾಲುದಾರರು.
ಮತದಾರರ ಹಿತ ಕಾಪಾಡುವುದು ನಮ್ಮ ಧರ್ಮ ಕರ್ತವ್ಯ. ಹೀಗಾಗಿ ರಾಜಕೀಯ ಪಕ್ಷಗಳು ನೀಡುವ ಅಭಿಪ್ರಾಯಗಳು, ಸಲಹೆಗಳು ಮತ್ತು ಪ್ರಶ್ನೆಗಳನ್ನು ಆಯೋಗವು ಆಳವಾಗಿ ಗೌರವಿಸುತ್ತದೆ. ದೇಶಾದ್ಯಂತ ಏಕರೂಪವಾಗಿ ಅಳವಡಿಸಿಕೊಂಡ ಸಂಪೂರ್ಣ ವಾಸ್ತವಿಕ ಮತ್ತು ಕಾರ್ಯವಿಧಾನದ ಮ್ಯಾಟ್ರಿಕ್ಸ್ನೊಂದಿಗೆ ಲಿಖಿತವಾಗಿ ಪ್ರತಿಕ್ರಿಯೆ ನೀಡಲಾಗುತ್ತೆ. ಇದು ಕೇಂದ್ರ ಚುನಾವಣಾ ಆಯೋಗ ನೀಡಿರುವ ಸ್ಪಷ್ಟನೆ. ನಾಳೆ ದೆಹಲಿ ಚುನಾವಣಾ ಫಲಿತಾಂಶ ಹೊರಬರುತ್ತೆ. ಆಮೇಲೆ ಎಲೆಕ್ಷನ್ ಕಮಿಷನ್ ಕಾಂಗ್ರೆಸ್ ಸೇರಿ ವಿಪಕ್ಷಗಳ ಆರೋಪಕ್ಕೆ ಉತ್ತರ ನೀಡಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ, ವಿದೇಶಗಳ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಕ್ರಮ ವಲಸಿಗರ ಗಡೀಪಾರು ಸದ್ದು ಮಾಡ್ತಿರುವ ಮಧ್ಯೆಯೇ ಪ್ರಧಾನಿ ಮೋದಿ 2 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಆಹ್ವಾನದ ಮೇರೆಗೆ ಫೆಬ್ರವರಿ 12 ಮತ್ತು 13ರಂದು ಮೋದಿ ಅಮೆರಿಕಕ್ಕೆ ತೆರಳುತ್ತಿದ್ದಾರೆ. ಮಹಾಕುಂಭಮೇಳಕ್ಕೆ ತೆರಳಿದಾಗ ಮಧ್ಯಪ್ರದೇಶದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಬೆಳಗಾವಿ ಮೂಲದ 4 ಸೇರಿದಂತೆ 6 ಜನರು ಸಾವನ್ನಪ್ಪಿದ್ದಾರೆ. ಉಜ್ಜಯಿನಿಯಿಂದ ಪ್ರಯಾಗ್ರಾಜ್ಗೆ ತೆರಳುವಾಗ ಇಂದೋರ್ನಲ್ಲಿ ಕ್ಯಾಂಟರ್ ಟಿಟಿ ಮಧ್ಯೆ ಅಪಘಾತ ನಡೆದಿದೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಸೆಕ್ಟರ್ 18ರ ಶಂಕರಾಚಾರ್ಯ ಟೆಂಟ್ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಟೆಂಟ್ನಲ್ಲಿದ್ದ ಸಾಧುಗಳನ್ನ ಬೇರೆಡೆ ಸ್ಥಳಾಂತರ ಮಾಡಲಾಯಿತು. ಸಚಿವ ಎಚ್.ಸಿ. ಮಹದೇವಪ್ಪ ಆಪ್ತನಿಗೆ ಐಟಿ ಶಾಕ್ ಕೊಟ್ಟಿದೆ. ಮೈಮುಲ್ ಅಧ್ಯಕ್ಷ ಚೆಲುವರಾಜುಗೆ ಸೇರಿದ ಮೈಸೂರಿನ ಅಲನಹಳ್ಳಿಯ ಮನೆ, ಕಚೇರಿಯಲ್ಲಿ 3ನೇ ದಿನವೂ ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ರು. ನವೆಂಬರ್ ಬಳಿಕ ಸಿದ್ದರಾಮಯ್ಯ ಸಿಎಂ ಆಗಿ ಇರಲ್ಲ ಅಂತ ಅಶೋಕ್ ಭವಿಷ್ಯ ನುಡಿದಿದ್ರು. ಇದಕ್ಕೆ ಡಿಸಿಎಂ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಅಶೋಕ್ ಜ್ಯೋತಿಷ್ಯ ಕಲ್ತಿರೋದು ತುಂಬಾ ಸಂತೋಷ, ಟೈಮ್ ಕೊಟ್ರೆ ನಾನು ಹೋಗಿ ಜ್ಯೋತಿಷ್ಯ ಕೇಳ್ತೀನಿ ಎಂದಿದ್ದಾರೆ. ಮದುವೆಗೆ ಆಗಮಿಸುವಂತೆ ಟಾಲಿವುಡ್ ಸ್ಟಾರ್ಸ್ಗೂ ನಟ ಡಾಲಿ ಧನಂಜಯ್ ಆಮಂತ್ರಣ ನೀಡಿದ್ದಾರೆ. ತೆಲುಗು ನಿರ್ದೇಶಕ ಸುಕುಮಾರ್, ನಟ ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ ಹಾಗೂ ಮೈತ್ರಿ ಮೂವೀಸ್ ಸಂಸ್ಥೆಗೆ ಮದುವೆ ಆಮಂತ್ರಣ ನೀಡಿ ಆಹ್ವಾನಿಸಿದ್ದಾರೆ. ವಂಚನೆ ಪ್ರಕರಣದಲ್ಲಿ ಬಾಲಿವುಡ್ ನಟ ಸೋನು ಸೂದ್ಗೆ ಬಂಧನದ ಭೀತಿ ಶುರುವಾಗಿದೆ. ವಂಚನೆ ಪ್ರಕರಣವೊಂದರಲ್ಲಿ ಸಾಕ್ಷಿ ಹೇಳಲು ಗೈರಾದ ಹಿನ್ನೆಲೆ ಪಂಜಾಬ್ನ ಲೂಧಿಯಾನ ಕೋರ್ಟ್ ಬಂಧನದ ವಾರೆಂಟ್ ಹೊರಡಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರ ಕುರಿತು ದೊಡ್ಡ ಘೋಷಣೆ ಮಾಡಿದೆ. 5 ವರ್ಷಗಳ ಬಳಿಕ ಮೊದಲ ಬಾರಿಗೆ ರೆಪೋ ದರ 25 ಬೇಸಿಸ್ ಪಾಯಿಂಟ್ಸ್ನಲ್ಲಿ ಕಡಿತ ಮಾಡಿದೆ. ಆ ಮೂಲಕ ರೆಪೋ ರೇಟ್ ಶೇಕಡ 6.25ಕ್ಕೆ ಇಳಿಕೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ಸೂಪರ್ ಪ್ರೈಮ್ ಅಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.